ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಿಲ್ಲ ಗ್ಯಾರಂಟಿ ವಾರಂಟಿ 4 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಬೆಡ್ ಭರಿಚಿಕೆ ಮಳೆ ಬಂದ್ರೆ ಕಟ್ಟಡ ಸೋರ್ತಾ ಇದೆ 200 ಜನರಿಗೆ ಎರಡೇ ಎರಡು ಬಾತ್ರೂಮ್ ಸೋರುತ್ತಿಹುದು ಹಾಸ್ಟೆಲ್ ಮಾಳಿಗೆ ನಾಲ್ಕು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಬೆಡ್ ಭರಿಚಿಕೆ ಮಳೆ ಬಂದ್ರೆ ಕಟ್ಟಡ ಸೋರ್ತಾ ಇವೆ 200 ಜನರಿಗೆ ಎರಡೇ ಬಾತ್ರೂಮ್ ಬೆಡ್ ಇಲ್ಲ ಕಾಟ್ ಇಲ್ಲ ಸಂಕಷ್ಟ ಕೇಳೋರೇ ಇಲ್ಲ ದಲಿತರ ಉದ್ಧಾರವೇ ನಮ್ಮ ಉದ್ಧಾರ ಅಂತಿದ್ರು ಉಳಿದವರನ್ನ ಮೇಲ್ದರ್ಜೆಗೆ ತರೋದೇ ನಮ್ಮ ಗುರಿ ಅಂತಿದ್ರು ಹಿಂಗಂತ ಭಾಷಣ ಬಿಗಿಯೋ ನಾಯಕರೇ ಸ್ವಲ್ಪ ನೋಡಿ 200 ಜನಕ್ಕೆ ಬಾತ್ರೂಮ್ ಎರಡೇ ಅಂತಂದ್ರೆ ಏನು ಎಲ್ಲಿ ತೊಳ್ಕೋಬೇಕು ಎಲ್ಲಿ ಸ್ನಾನ ಮಾಡ್ಬೇಕು ಅವರು ಎಲ್ಲಿ ಮುಖ ತೊಳ್ಕೊಳ್ಬೇಕು ಕಾಮನ್ ಸೆನ್ಸ್ ಇರಲ್ಲ ಏನಿರಲ್ಲ ಹಿಂದುಳಿದವರ್ಗದವರು ಈ ರೀತಿಯ ಹಿಂದುಳಿದವರಲ್ಲಿ ಮೇಲ್ದರ್ಜೆ ಏನಿದು ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಸರಿಯಾದ ಗ್ಯಾರಂಟಿ ಇಲ್ಲ 4 ವರ್ಷದಿಂದ ವಿದ್ಯಾರ್ಥಿಗಳು ಬೆಡ್ ಮರೀಚಿಕೆಯಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ದಲಿತ ವಿದ್ಯಾರ್ಥಿಗಳು ಓದೋ ಹಾಸ್ಟೆಲ್ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ ಬೆಡ್ ಕಾಣದೆ 3-4 ವರ್ಷಗಳೇ ಆಗೋಗಿದೆ ಮಳೆ ಬಂದ್ರೆ ತೊಟ್ಟಿಗ್ತಾ ಇದೆ ಅಲ್ಲಿ ಬಿಲ್ಡಿಂಗು 200 ಜನರಿಗೆ ಬಾತ್ರೂಮ್ ಎಷ್ಟು ಗೊತ್ತಾ ಎರಡೇ ಎರಡು ದಲಿತರ ಉದ್ಧಾರವೇ ನಮ್ಮ ಉದ್ಧಾರ ಅಂತ ಹೇಳಿ ಇಷ್ಟು ಶುದ್ಧ ಭಾಷಣ ಮುಗಿತಿದ್ರಲ್ಲ ಏನು ಹೇಳ್ತೀರಾ ಇದಕ್ಕೆಲ್ಲ ಹಿಂದುಳಿದವರನ್ನ ಮೇಲ್ದರ್ಜೆಗೆ ತರೋದೇ ನಮ್ಮ ಗುರಿ ಅಂತ ಹೇಳಿ ಭಾಷಣವನ್ನ ಮಾಡ್ತಾ ಇದ್ರಿ ಸೊ ಈ ಭಾಷಣಕ್ಕೆ ಏನು ಹೇಳ್ತೀರಾ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಲಿತರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ದಂತೂ ಹೌದು ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಆಟ ಆಡೋರಿಗೆ ದಲಿತರ ಮಕ್ಕಳ ಕಷ್ಟ ಬೇಕಾಗಿಲ್ವೇ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟಿರುವಂತಹ ಸರ್ಕಾರ ಇಲ್ಲಿ ನೋಡ್ರಿ ಇಲ್ಲಿ ದಲಿತ ವಿದ್ಯಾರ್ಥಿಗಳು ಓದೋ ಹಾಸ್ಟೆಲ್ಗೆ ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಆಟ ಆಡೋರಿಗೆ ದಲಿತರ ಮಕ್ಕಳ ಕಷ್ಟ ಗೊತ್ತಾಗ್ತಾ ಇಲ್ವೇ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟು ಸರ್ಕಾರ ನಡೆಸ್ತಾ ಇದೆ ದಲಿತ ವಿದ್ಯಾರ್ಥಿಗಳು ಓದೋ ಹಾಸ್ಟೆಲ್ಗೆ ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ SC/ST ಹಾಸ್ಟೆಲ್ಗಳ ದುರಸ್ಥಿತಿ ಇದೆ ಇವರಿಗೆ ಪ್ರೀತಿ ಬೆಂಗಳೂರಿನ HSR ಲೇಔಟ್ನಲ್ಲಿ SC/ST ಹಾಸ್ಟೆಲ್ ಇದು ಈ ಹಾಸ್ಟೆಲ್ನಲ್ಲಿ 350 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೂ ಕೇವಲ 9 ಹಳೆಯ ಬೆಡ್ಗಳೇ ಇದೆ ಕಾಟ್ ಇದ್ರು ಬೆಡ್ ಕೊಡ್ತಾ ಇಲ್ಲ ಕಳೆದ 4 ವರ್ಷಗಳಿಂದ ವಿದ್ಯಾರ್ಥಿಗಳು ಇದೇ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಬೆಡ್ ಸಿಗದ ಕಾರಣ ವಿದ್ಯಾರ್ಥಿಗಳು ಚಾಪೆ ಮೇಲೆ ಮಲಗ್ತಾ ಇದ್ದಾರೆ ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಸುನೀಲ್ ಅವರನ್ನ ಕೇಳಿದ್ರೆ 2 ವರ್ಷದಿಂದ ಬೆಡ್ ಬಂದಿಲ್ಲ ಈಗ ಟೆಂಡರ್ ಆಗಿದೆ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿ ಅಸಹನೆಯನ್ನ ತೋರ್ತಾ ಇರುವಂಥದ್ದು ವೀಕ್ಷಕರಿಗ ನೀವು ಆ ನೋಟವನ್ನು ನೋಡ್ತಾ ಇದ್ದೀರಾ ಹಾಸ್ಟೆಲ್ ಏನಾಯ್ತು ಅನ್ನುವಂಥದ್ದು ದಲಿತರ ಉದ್ಧಾರಕ್ಕೆ ಇರುವಂತಹ ಹಾಸ್ಟೆಲ್ ಅದು ಉದ್ಧಾರ ಆಗ್ತಾ ಇದ್ದಂತೆ ಕಾಣಿಸ್ತಾ ಇಲ್ಲ ಅನ್ನ ತಿನ್ನಕ್ ಬರಲ್ಲ ಅಂತ ಹೇಳಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ದಲಿತರ ಉದ್ಧಾರ ನಮ್ಮ ಉದ್ಧಾರ ಹಿಂದುಳಿದವರ ಮೇಲ್ದರ್ಜೆಗೆ ತರೋದೇ ನಮ್ಮ ಗುರಿ ಅಂತ ಹೇಳಿ ಭಾಷಣ ಬಿಗಿತಿರುವಂತಹ ನಾಯಕರು ಕಷ್ಟ ಅಂತ ಬಂದಾಗ ಕಣ್ಣು ಮುಚ್ಚಿಕೊಳ್ತಾ ಇದ್ದಾರೆ ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಆಟ ಆಡೋರಿಗೆ ದಲಿತರ ಮಕ್ಕಳ ಕಷ್ಟ ಅರ್ಥ ಆಗ್ತಾ ಅಲ್ವೇ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟಂತಹ ಸರ್ಕಾರ ದಲಿತ ವಿದ್ಯಾರ್ಥಿಗಳಿಗೆ ಓದೋ ಹಾಸ್ಟೆಲ್ಗೆ ಮಾತ್ರ ಯಾವುದೇ ಗ್ಯಾರಂಟಿಯನ್ನ ನೀಡ್ತಾ ಇಲ್ಲ ಹಿಂಗಾದ್ರೆ ಕಷ್ಟ ಆಗುತ್ತೆ ದಲಿತ ಮಕ್ಕಳು ಹೆಂಗೆ ಓದಬೇಕಾಗುತ್ತೆ ಎಲ್ಲವಕ್ಕೂ ಕೂಡ ಸರ್ಕಾರ ಸರಿಯಾಗಿರುವಂತಹ ಒಂದು ಕೆಲಸವನ್ನ ಮಾಡಲೇಬೇಕು ಸರಿಯಾಗಿರುವಂತಹ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳಬೇಕು
ಜನ ಇದೆ ರೂಮಲ್ಲಿ? ಈ ರೂಮಲ್ಲಿ 13 ಜನ ಇದ್ದೀರಾ? ಅಲ್ಲ, ಯಾರು ನಾನ್ ಸ್ಟೂಡೆಂಟ್ಸ್ ಯಾರು ಇದ್ದಾರೆ? ನಾನ್ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ ಅಲ್ಲದವರು ಕೆಲಸಕ್ಕೆ ಹೋಗೋರಿಗೆಲ್ಲ ಊಬರ್ ಮಾಡ್ತಾರೆ, ಮತ್ತು ಝೊಮ್ಯಾಟೊ ಮಾಡೋರೆಲ್ಲ ಇದ್ದಾರೆ ಇಲ್ಲಿ. ನಿಮ್ಮ ರೂಮಲ್ಲಿ ಇಲ್ಲ? ಬಟ್ಟೆ ಯಾರ್ದಿದು? ನಿಮ್ದಾ? ಆ ಕಡೆ ಊಟ ಇದೆ, ಓಪನ್ ಯಾವಾಗ ಮುಂಚೆ ಮಾಡ್ತಾ ಇದ್ರಾ? ಮನೇಲಿ ತೆಗೆದುಕೊಂಡು. ಹೌದಾ? ಯಾರು ಮಾಡ್ತಾ ಇಲ್ಲ ಇದು ಝೊಮ್ಯಾಟೊ ಇಲ್ಲ ಸರ್. ಊಬರ್ ಇದೆಲ್ಲ ಏನು ಮಾಡಲ್ಲವಾ? ಯಾರು ಮಾಡಕ್ಕೆ ಬಿಡಲ್ಲ. ಇದು ಕೊಡಲ್ವಲ್ಲ ನಿಮಗೆ? ಇದು ಇಲ್ಲ, ನಮ್ಮ ಮನೆಯಿಂದ ಎತ್ಕೊಂಡು ಬಂದಿದ್ದು. ಎಲ್ಲರಿಗೂ ಸಿಗಲ್ಲ. ಮನೆ ಹೆಂಗೆ ಕೊಟ್ಬಿಡ್ತಾರೆ ಅದನ್ನ? ಚಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಯಾರಾದರೂ ಮೋರ್ ದೆನ್ 20 days ಆಸ್ ಪರ್ ಗೌರ್ಮೆಂಟ್ ಆರ್ಡರ್. ಮಾಡ್ತೀರಾ? ಬೆಳಿಗ್ಗೆ ಮಾಡ್ತೀರಾ? ಸರ್ ಮಧ್ಯಾಹ್ನ ಹೊರಟು ಸರ್. ಇವಾಗ ಬಂದು ಮತ್ತೆ ಅಡುಗೆ ಮಾಡಿ ಇವಾಗ ಬೆಳಗ್ಗೆ ಬಂದಿದ್ದೀವಿ ಸರ್. ಇವಾಗ ಮತ್ತೆ ಮಧ್ಯಾಹ್ನ ಮಾಡಿ. ಬಾತ್ರೂಮ್ಗಳು ಒಂದು ಕ್ಲೀನ್ ಇರಲ್ಲ ಇಲ್ಲಿ. ಬೆಳಗ್ಗೆ ಹೋದ್ರೆ ಯಾವುದು ಏನು ಮಾಡೋಕ್ಕೆ ಆಗಲ್ಲ. ಊಟ ಅಂತೂ ಮೊದಲೇ ಕ್ಲೀನ್ ಇಲ್ಲೆಲ್ಲ ನೋಡಿ, ಆ ಪೇಂಟಿಂಗ್ ಮಾಡಿಸ್ಬೇಕು ತಾನೆ. ಇದೆಲ್ಲ ಜಿರಳೆಗಳಂತೂ ಸಾಕಷ್ಟು ಬರ್ತವೆ, ಮೈಯೆಲ್ಲ ಗುಳ್ಳೆ ಅವೆಲ್ಲ ಹಾಕ್ತಿರ್ತವೆ. ಹೇಳಿದ್ರು ಔಷಧಿ ಹೊಡಿಸಿದ್ರು, ಇಲ್ಲ ಅಂತಲ್ಲ, ಔಷಧಿ ಹೊಡಿಸಿದ್ರೆ ಮುಂಚಿತವಾಗಿ ಹೇಳ್ಬೇಕು ನಮಗೆ ಆ ಊರಿಗೆ ಹೋಗ್ರಿ ಅಂತ. ಆ ಔಷಧಿ ಹೊಡ್ಸೋದು ನಿನ್ನೆನೇ ಹೇಳೋರು, ಇವತ್ತು ಹೆಂಗೆ ಹೋಗೋಕ್ಕಾಗತ್ತೆ ನಾವು? ಯಾವಾಗ ನಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೇಳ್ಬೇಕು ತಾನೆ ಅವರು. ಯಾವುದು ಏನಿಲ್ಲ. ಮತ್ತು ಅಲ್ಲಿ ಹೊರಗಡೆ ನೀರಿಂದು ಒಂದೊಂದು ಸರಿ ನೀರಿಂದು ಪ್ರಾಬ್ಲಮ್ ಆಗುತ್ತೆ. ಹಾಂ, ಊಟದ್ದಂತೂ ನಮ್ಗೆ ಸಪ್ಪೆ ಅದಿದೇ ಆಗಲ್ಲ, ಏನು ಹೊಂದಾಣಿಕೆ ಸಪ್ಪೆ ಆಗಿರುತ್ತೆ. ಉಪ್ಪು ಇರಲ್ಲ, ಖಾರ ಇರಲ್ಲ. ಖಾರ ಕೇಳಿದ್ರೆ ಖಾರನೇ ಬಂದಿರಲ್ಲಪ್ಪ ಅಂತ ಹೇಳ್ತಾರೆ. ಖಾರನೇ ಬಂದಿರಲ್ಲವಂತೆ ಈ ರೇಷನಲ್ಲಿ. ಮತ್ತು ಕಾಳುಗಳು ಕರೆಕ್ಟಾಗಿ ಹಾಕಲ್ಲ. ತರಕಾರಿ ಅಂತೂ ಕೇಳಲೇಬೇಡ, ತರಕಾರಿ ಬರೋದೇ ಇಲ್ಲ. 3 ತರಕಾರಿ ಬರೋದು. ಅದರಲ್ಲಿ ಯಾವುದೋ ಹೂಕೋಸು, ಆಲೂಗಡ್ಡೆ, ಬದನೆಕಾಯಿ, ಇಷ್ಟು ಬಿಟ್ಟರೆ ಏನೂ ಬರೋಲ್ಲ ತರಕಾರಿಯಲ್ಲಿ. ಯಾರಿಗೆ ಇನ್ಚಾರ್ಜು? ಇನ್ಚಾರ್ಜ್ ಅಂತೂ ಯಾರೂ ಇಲ್ಲ ಇಲ್ಲಿ. ಇನ್ಚಾರ್ಜು ಯಾರು ಗೊತ್ತಿಲ್ಲ, ಅಡುಗೆಯವರು ಯಾರು ಗೊತ್ತಿಲ್ಲ. ನೀವು ಎಷ್ಟು ವರ್ಷದಿಂದ ಇರೋದ್ರಲ್ಲಿ? ನಾನು 3 ವರ್ಷದಿಂದ ಇದ್ದೀನಿ. ಅವರು ಅಡುಗೆಯವರೇ ಇನ್ಚಾರ್ಜ್ ಅಡುಗೆಯವರು. 3 ವರ್ಷದಿಂದ ಇದೇ ರೂಮಲ್ಲಿ ಇರೋದು? ಹಾಂ, ಇದೇ ರೂಮಲ್ಲಿ ಇರೋದು. ಯಾರು ಇನ್ಚಾರ್ಜ್, ಸೂಪರ್ವೈಸರ್ ಯಾರೋ ಗೊತ್ತಿಲ್ಲ. ಹಿಂದೆ ಒಬ್ಬರು ಬಸವರಾಜ್ ಅಂತ ಹೇಳಿ ಕೇಸಿ 1 ವರ್ಷ ಇದ್ದರು. ಅವರು ಎಮ್ ಜಿ ರೋಡ್ ಹೋಗಿದ್ದಾರೆ. ಇವತ್ತೇನಿಲ್ಲ, ಇವತ್ತಿನ ದಿನ ಯಾರು ಗೊತ್ತಾಗ್ತಿಲ್ಲ. ಕ್ಲೀನರ್ಸು ಮಾಡೋಕ್ಕೆ ಪ್ಲೇಟ್ಗಳೇ ಇಲ್ಲ ಸರ್. ಊಟ ಮಾಡೋಕ್ಕೆ ಪ್ಲೇಟ್ಗಳೇ ಇಲ್ಲ. ಊಟ ಮಾಡೋದ್ರಲ್ಲಿ 3 ಇರೋದು, ಮನೆಯಿಂದ ಒಬ್ಬರು ತಂದಿರ್ತಾರೆ. ಅವು ಊಟ ಮಾಡೋಕ್ಕೆ ಪ್ಲೇಟ್ಗಳು ಕೇಳಿದ್ರೆ ಇಲ್ಲಪ್ಪ ಮೇಲಿದ್ದು ಬಂದಿಲ್ಲ, ಬಂದ್ರೆ ಕೊಡ್ತೀನಿ. ಬರೀ ಇದೇ ಥರ ಆಗ್ತಿದೆ ಸರ್. ನಾವು MA ಸೆಕೆಂಡ್ ಇಯರ್ ಸರ್. ನಮ್ದು ಕೊಪ್ಪಳ ಸರ್. 1 ವರ್ಷ ಆಗಿದೆ, ಇದು ಸೆಕೆಂಡ್ ಇಯರ್ ಸರ್. ಹಾಂ, ತಿಂಡಿ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ ಸರ್. ಅದು ಮೆನು ಇರೋ ಥರ ಒಂದೊಂದು ದಿನ ಕರೆಕ್ಟಾಗಿ ಹಾಕಲ್ಲ ಸರ್. ಬೆಳಗ್ಗೆ ಟಿಫನ್ ಸರ್, ನಾರ್ಮಲ್. ಬೆಳಗ್ಗೆ ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ರೈಸು, ಪಲಾವು, ರೈಸ್ ಬಾತು, ಅವಲಕ್ಕಿ ಇರುತ್ತೆ. ಕ್ವಾಲಿಟಿ ನಾರ್ಮಲೇ ಸರ್, ಅಷ್ಟೊಂದು ಕ್ವಾಲಿಟಿ ಏನೂ ಇಲ್ಲ. ಹೌದು ಸರ್, ಇಲ್ಲಿ ಹೈಜೆನಿಕ್ ಆಗಿ ಒಳಗಡೆ ನೋಡಲ್ಲ ಸರ್. ಇಲ್ಲಿ ವಾಶ್ರೂಮ್ ಮಾಡಲ್ಲ ಒಳಗಡೆ. ಮಧ್ಯಾಹ್ನ ರೈಸು, ಮುದ್ದೆ, ಸಾಂಬಾರು ಸರ್. ಹಾಂ ಸರ್, ಪರವಾಗಿಲ್ಲ. ನೈಟು ಸೇಮ್ ಸರ್. ಚಪಾತಿ ಇರುತ್ತೆ, ಕಾಳು ಇರುತ್ತೆ, ಅನ್ನ ಸಾಂಬಾರು ಸರ್. ನಾನ್ ವೆಜ್ಜು ಮಂಗಳವಾರ ಕೊಡ್ತಾರೆ ಸರ್, ಪ್ರತಿ ಮಂಗಳವಾರ ಕೊಡ್ತಾರೆ. ಚಿಕನ್ ಕೊಡ್ತಾರೆ ಸರ್, ಬನಾನ ಮತ್ತು ಅನ್ನ, ರೈಸು, ಸಾರು. ಬೆಡ್ ಇಲ್ಲ ಸರ್. ಇವಾಗ ಬೆಡ್ ತಿಗ್ನೆವೆಲ್ಲ ಇದು ಮದ್ದು ಹೊಡಿಸಿದ್ದು. ಇವಾಗೆಲ್ಲ ಬೆಡ್ ಎಲ್ಲ ಖಾಲಿಯಾಗಿದೆ ಹುಡ್ರ ಹತ್ರ. ಬೆಡ್ ಒಂದು ಹೇಳಿದ್ದೀವಿ, ತರಿಸ್ತೀವಿ ಅಂತ ಹೇಳಿದ್ದಾರೆ. 1 ವರ್ಷ ಆಗಿದೆ ಸರ್. ಸರ್ ಹಾಂ, ಇದಾವೆ ಸರ್.
ಯೂಶ್ವಲ್ ಒಂದು ವಾಶ್ರೂಮ್ ಇದೆ, ನಾವು ರೂಮಲ್ಲಿ ನಾವು ನೋಡ್ಕೋತೀವಿ. ಅದೇ ಪಬ್ಲಿಕ್ ಅಂತ ಒಂದಿದೆ ಸರ್, ನಾವು ಯೂರಿಯನ್ ಅವೆಲ್ಲ ಮಾಡೋದಕ್ಕೆ ಅಲ್ಲೇ ಬರೋದು. ಫುಲ್ ಗಲೀಜಿದೆ ಸರ್, ಅಲ್ಲಿ ವಾಶ್ ಮಾಡಲ್ಲ, ಅದನ್ನು ನೀರು ಹಾಕಿ ಸುಮ್ಮನೆ ಬಂದುಬಿಡ್ತಾರೆ. ಫುಲ್ ಸ್ಮೆಲ್ ಹೊಡಿತದೆ ಸರ್. ನಾರ್ಮಲ್ ಇಲ್ಲೇ ಇದು ಮಾಡ್ತೀವಿ ಸರ್, ಆ ಕಡೆ ಎಲ್ಲ ಹೋಗಂಗ. ವಾಶ್ರೂಮ್ ಬಗ್ಗೆ ಹೇಳಿದ್ದೀವಿ ಸರ್, ವಾಶ್ರೂಮ್ ಬಗ್ಗೆ ಅವರು ಹೇಳಿದ್ದಾರೆ ಅವ್ರ ಮುಂದೆ, ಆದರೆ ಅವರು ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಸರ್. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ದಂಗೆ ಇರಲ್ಲ ಸರ್. ಸ್ವಲ್ಪ ನಾವು ಖಾರ ಎಲ್ಲ ಯೂಸ್ ಮಾಡ್ತೀವಿ, ಈ ಕಡೆ ಖಾರ ಎಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ನಾನ್ ವೆಜ್ ಕೊಡ್ತಾರೆ ಸರ್, ಮಂಗಳವಾರ ಕೊಡ್ತಾರೆ ನೈಟು. ಹಾಂ, ಪ್ರತಿ ವಾರ ನೈಟ್ ಕೊಡ್ತಾರೆ ಸರ್. ರೂಮ್ ಕ್ಲೀನಿಂಗ್ ನಮ್ಮ ಕಡೆನೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.